ನಮಸ್ಕಾರ ವೀಕ್ಷಕರೇ ರಾಜ್ಯದಲ್ಲಿ ಸದ್ಯ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಅದು ಸಿಎಂ ಬದಲಾವಣೆ ಕುರಿತಾಗಿ ಸ್ವಪಕ್ಷದವರೇ ಹಚ್ಚಿದ ಬೆಂಕಿಯಿಂದಾಗಿ ಪಕ್ಷದಲ್ಲಿ ಒಳಬೇಗುದಿ ಕೊತ ಅಂತ ಕುದಿತಾ ಇದೆ. ಇತ್ತೀಚೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ವೇಗ ಪಡೆದುಕೊಂಡು ಸಂಚಲನವನ್ನು ಮೂಡಿಸಿತ್ತು. ಸಿಎಂ ಬದಲಾವಣೆ ಆಗುತ್ತೋ ಇಲ್ವೋ ಅಂತ ಎರಡರಲ್ಲಿ ಒಂದು ಇತ್ಯರ್ಥವಾಗಬೇಕು ಅನ್ನುವ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಲೋಕಸಭೆಯ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಗುರುವಾರ ಇದ್ರೂ ಕೂಡ ಸಿದ್ದರಾಮಯ್ಯ ಅಥವಾ ಡಿಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ನೀಡಿರಲಿಲ್ಲ. ಇಬ್ಬರೂ ನಾಯಕರು ಪ್ರತ್ಯೇಕವಾಗಿ ಮಾತನಾಡೋದಕ್ಕೆ ಬಯಸಿದ್ರು. ಇತ್ತೀಚಿನ ಪ್ರಮುಖ ಬೆಳವಣಿಗೆಯೊಂದರಲ್ಲಿ ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಸಾರಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತಲೂ ಹೇಳಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾದ ಚರ್ಚೆಗಳು ತಾರಕಕ್ಕೇರಿರುವ ಬೆನ್ನಲ್ಲೇ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರ ಲಿಂಗೇಶ್ವರ ಸ್ವಾಮಿ ಜಾತ್ರೆಯಲ್ಲಿ 2025ರ ಕಾರ್ಣಿಕ ಭವಿಷ್ಯ ಹೊರಬಿದ್ದಿದೆ. ಈ ಬಾರಿಯ ಕಾರ್ಣಿಕ ನುಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಕುರಿತಾಗಿ ಸ್ಫೋಟಕ ಭವಿಷ್ಯವಾಣಿ ಹೊರಬಿದ್ದಿದೆ. ಕಾಂಗ್ರೆಸ್ನ ಆಂತರಿಕ ರಾಜಕೀಯದಲ್ಲಿ ಈ ಕಾರ್ಣಿಕ ಭವಿಷ್ಯ ಹೊಸ ತಿರುವು ಕೊಡುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಕಾರ್ಣಿಕ ಭವಿಷ್ಯವಾಣಿ ರಾಜಕೀಯ ವಲಯದಲ್ಲಿ ಕುತೂಹಲವನ್ನು ಮೂಡಿಸಿದೆ. ಮೈಲಾರ ಲಿಂಗೇಶ್ವರನ ಕಾರ್ಣಿಕ ನುಡಿಯ ಈ ಭವಿಷ್ಯ ಕರ್ನಾಟಕ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ಏನಿದು ರಾಜ್ಯ ರಾಜಕೀಯದಲ್ಲಿ ಭವಿಷ್ಯದ ಬಿರುಗಾಳಿ? ಸಿಂಹಾಸನ ಸಮರದಲ್ಲಿ ಗೆಲ್ಲೋದು ಯಾರು? ಟಗರುನ ಬಂಡೇನ? ಮುಖ್ಯಮಂತ್ರಿ ಬದಲಾವಣೆ ಕಟ್ಟಿಟ್ಟ ಬುತ್ತೀನ? ಮೈಲಾರ ಲಿಂಗೇಶ್ವರನ ಕಾರ್ಣಿಕ ದೈವವಾಣಿಯ ಗೂಢಾರ್ಥವೇನು? ರಾಜ್ಯ ರಾಜಕೀಯದ ಕುರಿತಾಗಿ ಗೊರವಯ್ಯ ನುಡಿದ ಆ ಸ್ಫೋಟಕ ಭವಿಷ್ಯವಾಣಿ ಏನು? ಆ ಬಗ್ಗೆ ಸಂಪೂರ್ಣವಾದ ವರದಿ ಇದೆ, ನೋಡೋಣ. ವೀಕ್ಷಕರೇ, ಈಗೆಲ್ಲ ಕರ್ನಾಟಕದಲ್ಲಿ ಹಲವಾರು ಮೈಲಾರ ಲಿಂಗೇಶ್ವರ ದೇವಸ್ಥಾನಗಳಿವೆ. ಆದರೆ ಹರಪ್ಪನಹಳ್ಳಿಯ ಮೈಲಾರ ಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವೇ ಮೂಲ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷ ಜಾತ್ರೆಯ ವೇಳೆ ಹೊರಬರುವ ಕಾರ್ಣಿಕ ಅಂದ್ರೆ ಭವಿಷ್ಯವಾಣಿ ಜಗತ್ ಪ್ರಸಿದ್ಧಿಯಾಗಿದೆ. ವರ್ಷದಲ್ಲಿ ಬರುವಂತಹ ಕಾರ್ಣಿಕಗಳಲ್ಲಿ ಇದೇ ಮೊದಲನೇ ಕಾರ್ಣಿಕ. ಆ ನಂತರದಲ್ಲಿ ಇದರ ದೇವಾಲಯಗಳಲ್ಲಿ ಕಾರ್ಣಿಕಗಳು ಒಡಮೂಡುತ್ತವೆ. ಒಂದು ವರ್ಷದ ಆಗು ಹೋಗುಗಳನ್ನ ಒಂದು ಸಾಲಿನಲ್ಲಿ ಗೂಢಾರ್ಥದಲ್ಲಿ ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಗಮನಿಸಿ ನೋಡಿದ್ರೆ ಈ ಕಾರ್ಣಿಕದಲ್ಲಿ ಏನು ನುಡಿದಿರುತ್ತದೋ ಅದೇ ಆಗುತ್ತದೆ. ಅದಕ್ಕೆ ಪ್ರತಿ ವರ್ಷ ಮೈಲಾರಲಿಂಗೇಶ್ವರ ವಾರ್ಷಿಕೋತ್ಸವದಲ್ಲಿ ಸೇರುವಂತಹ ಆ ಲಕ್ಷಾಂತರ ಭಕ್ತ ಸಾಗರವೇ ಸಾಕ್ಷಿಯಾಗಿದೆ. ರಾಣಿಬೆನ್ನೂರಿನ ಈ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯವು ತನ್ನ ವಾರ್ಷಿಕ ಕಾರ್ಣಿಕಕ್ಕೆ ಹೆಸರುವಾಸಿಯಾಗಿದೆ. ಶಿವನ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಈ ಸ್ವಾಮಿಗೆ ತನ್ನದೇ ಆದ ಇತಿಹಾಸವಿದೆ. ಜಾನಪದ ಕಥೆಗಳ ಪ್ರಕಾರ ಶಿವನು ಗೊರವರ ವೇಷದಲ್ಲಿ ಬಂದು ರಾಣಿಬೆನ್ನೂರು ಪ್ರಾಂತ್ಯದ ಮಣಿಮಲ್ಲಾಪುರ ಎಂಬ ರಾಕ್ಷಸನನ್ನ ಸಂಹರಿಸಿದನು. ಇದರ ನೆನಪಿಗಾಗಿ ಜನರು ದೇವಾಲಯವನ್ನ ನಿರ್ಮಿಸಿ ಪೂಜಿಸಿದರು. ಇಲ್ಲಿನ ಈ ವರ್ಷದ ಕಾರ್ಣಿಕವಾಣಿಯೇ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ವೀಕ್ಷಕರೇ, ಸದ್ಯ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಾದ ಚರ್ಚೆಗಳು ತೀವ್ರಗೊಂಡಿದೆ. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರನ ಕಾರ್ಣಿಕ ಭವಿಷ್ಯವು ರಾಜ್ಯದ ರಾಜಕೀಯ ಭವಿಷ್ಯದ ಬಗ್ಗೆ ಕುತೂಹಲವನ್ನು ಮೂಡಿಸಿದೆ. ಅಚ್ಚರಿ ಅಂದ್ರೆ ಶಾಸಕರ ಮನಸ್ಸು ಕದಲಿದರೆ ಸಿಎಂ ಬದಲಾವಣೆ ಖಚಿತ ಅಂತ ಗೊರವಯ್ಯ ಕಾರ್ಣಿಕ ಭವಿಷ್ಯವನ್ನ ನುಡಿದಿದ್ದಾರೆ. ಕಾರ್ಣಿಕೋತ್ಸವದಲ್ಲಿ ಗೊರವಯ್ಯ ನುಡಿದಂತಹ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂಬ ನುಡಿಯನ್ನ ದೇವಸ್ಥಾನದ ಧರ್ಮಕರ್ತರಾದ ವೆಂಕಪ್ಪಯ್ಯ ಒಡೆಯರವರು ಮರು ವಿಶ್ಲೇಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ತುಂಬಿದ ಕೊಡದಂತೆ. ಇದರಲ್ಲಿನ ಶಾಸಕರ ಮನಸ್ಸು ಕದಲಿದರೆ ಮುಖ್ಯಮಂತ್ರಿ ಬದಲಾವಣೆ ಖಚಿತವಾಗಿ ಆಗಲಿದೆ ಅಂತ ಅವರು ವಿವರಿಸಿದ್ದಾರೆ. ಈ ಕಾರ್ಣಿಕ ನುಡಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಸಿಎಂ ಬದಲಾವಣೆಯ ಚರ್ಚೆಗೆ ಗ್ರಾಸವಾಗಿದೆ. ಇದೇ ಸಂದರ್ಭದಲ್ಲಿ ಇಲ್ಲಿನ ಧರ್ಮದರ್ಶಿಗಳು ಮತ್ತೊಂದು ಸ್ವಾರಸ್ಯಕರ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಈಗ ಸ್ವಾಮಿಯ ಮುನಿಸು ಹೋಗಿದೆ, ಡಿಕೆ ಅವರಿಗೆ ಆಶೀರ್ವಾದ ಸಿಕ್ಕಿದೆ ಅನ್ನುವ ಸ್ವಾರಸ್ಯಕರ ವಿಚಾರವನ್ನು ಒಡೆಯರ್ ತಿಳಿಸಿದ್ರು. ಹೌದು, ಹಿಂದೊಮ್ಮೆ ಇದೇ ಡಿಕೆ ಶಿವಕುಮಾರ್ ಅವರು ಹೆಲಿಕಾಪ್ಟರ್ನಲ್ಲಿ ಆಗಮಿಸಿ ದೊಡ್ಡ ಪ್ರಮಾದವನ್ನ ಎಸಗಿದ್ರು. ಅಷ್ಟಕ್ಕೂ ಈ ಹಿಂದೆ ಏನಾಗಿತ್ತು ಅಂದ್ರೆ 2018ರಲ್ಲಿ ಡಿಕೆಶಿ ಅವರು ಮೈಲಾರಲಿಂಗೇಶ್ವರ ಕ್ಷೇತ್ರಕ್ಕೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸಿದ್ರು. ಆಗ ಹೆಲಿಕಾಪ್ಟರ್ ದೇವಸ್ಥಾನದ ಮೇಲೆ ಹಾಗೆ ಪ್ರತಿ ವರ್ಷ ಮೈಲಾರಲಿಂಗೇಶ್ವರ ಕಾರ್ಣಿಕ ನಡೆಯುವ ಸ್ಥಳದ ಮೇಲೆ ಹಾದು ಹೋಗಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಅದರಿಂದ ಅಪಚಾರ ಉಂಟಾಗಿದೆ ಅಂತ ಹೇಳಲಾಗಿತ್ತು. ಅದರಿಂದಾಗಿ ದೇವರು ಡಿಕೆಶಿ ಅವರ ಮೇಲೆ ಮುನಿಸಿಕೊಂಡಿದೆ ಅಂತ ಹೇಳಲಾಗಿತ್ತು. ಅದಾದ ಬಳಿಕ ಡಿಕೆಶಿ ಅವರಿಗೆ ಈ ವಿಚಾರವನ್ನ ತಿಳಿಸಲಾಯಿತು. ಕ್ಷೇತ್ರಕ್ಕೆ ಅವರು ಭೇಟಿ ನೀಡಿ ತಪ್ಪೊಪ್ಪಿಗೆಗಾಗಿ ಕೆಲವು ಸೇವೆಗಳನ್ನ ಮಾಡೋದಕ್ಕೆ ನಿರ್ಧರಿಸಿದ್ರು. ಆದರೆ ಪರಿಸ್ಥಿತಿಯ ಒತ್ತಡಗಳಿಂದಾಗಿ ಅವರಿಗೆ ಕ್ಷೇತ್ರಕ್ಕೆ ಬರಲು ಆಗಿರಲಿಲ್ಲ. ಹಾಗಾಗಿ 2020ರಲ್ಲಿ ಡಿಕೆಶಿ ಅವರು ಪುನಃ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಆಗ ಅವರು ಹೆಲಿಕಾಪ್ಟರ್ ಬದಲಾಗಿ ಹುಬ್ಬಳ್ಳಿ ಮಾರ್ಗದ ಮೂಲಕ ರಸ್ತೆ ಮಾರ್ಗವಾಗಿ ಕ್ಷೇತ್ರಕ್ಕೆ ಹೋಗಿದ್ರು. ಅಷ್ಟು ಮಾತ್ರ ಅಲ್ಲ, ಬೆಳ್ಳಿ ಹೆಲಿಕಾಪ್ಟರ್ ಅನ್ನ ಸ್ವಾಮಿಗೆ ಅರ್ಪಿಸಿದ್ರು.
ದೇವಾಲಯದ ಗರ್ಭಗುಡಿಯ ಮುಂದೆ ರುದ್ರ ಸ್ನಾನ ನೆರವೇರಿಸಿ ಹೋಮ ಹವನ ಸೇವೆಗಳನ್ನು ನೆರವೇರಿಸಿದ್ರು. ಅನಂತರವೇ ಅವರ ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಏರಿಕೆ ಕಾಣಲು ಸಾಧ್ಯವಾಯಿತು ಅನ್ನುವ ಪ್ರತೀತಿ ಇದೆ. ಈ ಬಗ್ಗೆ ವಿಚಾರವನ್ನ ಬಿಚ್ಚಿಟ್ಟಂತಹ ಒಡೆಯರ್ ಅವರು ಅಂದು ಡಿಕೆ ಅವರು ಮಾಡಿದಂತಹ ಕೆಲಸ ಸ್ವಾಮಿಗೆ ಇಷ್ಟವಾಗಿರಲಿಲ್ಲ. ಈ ವಿಚಾರವನ್ನ ನಾವು ಡಿಕೆ ಅವರಿಗೆ ತಿಳಿಸಿದ್ದೆವು. ಹಾಗಾಗಿ ಅವರು ದೇವಸ್ಥಾನಕ್ಕೆ ಬೆಳ್ಳಿ ಹೆಲಿಕಾಪ್ಟರ್ ಅನ್ನ ಕೊಡುಗೆಯಾಗಿ ನೀಡಿ ದೇವಸ್ಥಾನದಲ್ಲಿ ಹೋಮ ಹವನ ಸೇವೆಗಳನ್ನ ನೆರವೇರಿಸಿದ್ರು. ಈಗ ದೇವರ ಕೃಪೆ ಅವರಿಗೆ ಸಿಕ್ಕಿದೆ. ಅವರಿಗೆ ಸಿಎಂ ಆಗುವ ಯೋಗವೂ ಕೂಡಿ ಬಂದಿದೆ ಅಂತ ಒಡೆಯರ್ ಅವರು ವಿವರಿಸಿದ್ದಾರೆ. ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದಿದೆ. ಅವರು ಖಂಡಿತವಾಗಿಯೂ ಸಿಎಂ ಆಗ್ತಾರೆ ಅಂತ ಧರ್ಮದರ್ಶಿಗಳು ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಯಾಗುವ ಕನಸನ್ನ ಹಲವಾರು ರಾಜಕಾರಣಿಗಳು ಹೊಂದಿರುತ್ತಾರೆ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅದೇ ರೀತಿಯ ಆಸೆಯನ್ನ ಹೊಂದಿರಬಹುದು, ತಪ್ಪೇನಲ್ಲ. ಆದರೆ ಯಾವುದೇ ವ್ಯಕ್ತಿ ದೊಡ್ಡ ಪದವಿಗೆ ಹೋಗಲು ಅವರಿಗೆ ಯೋಗ ಕೂಡಿ ಬರಬೇಕು. ಅಂತಹ ಯೋಗ ಈಗ ಅವರಿಗೆ ಕೂಡಿ ಬಂದಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಆ ಯೋಗ ಕೂಡಿ ಬಂದಿದೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಭವಿಷ್ಯದ ಜೊತೆಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ಸಿಎಂ ಹುದ್ದೆಗಾಗಿ ಡಿಕೆಶಿ ಅವರು ರಾದ್ಧಾಂತ ಮಾಡಿಕೊಳ್ಳಬಾರದು ಅನ್ನುವ ಕಿವಿಮಾತನ್ನು ಹೇಳಿದ್ದಾರೆ. ಈ ಬಗ್ಗೆ ವಿವರಿಸಿದ ಧರ್ಮದರ್ಶಿಗಳು ಫೆಬ್ರವರಿಯಲ್ಲಿ ತುಂಬಿದ ಕೊಡ ತುಳುಕಿತಲೇ ಪರಾಕ್ ಎಂಬ ಕಾರಣಿಕದಲ್ಲೂ ಸರ್ಕಾರದ ನಡೆಯನ್ನ ದೇವರು ಸೂಚ್ಯವಾಗಿ ಹೇಳಿದ್ದಾರೆ. ತುಂಬಿದ ಕೊಡ ಎಂದರೆ ಈಗಿರುವಂತಹ ಸರ್ಕಾರ ಬಹುಮತದಿಂದ ಆರಿಸಿ ಸದೃಢವಾಗಿದೆ, ತುಂಬಿದ ಕೊಡದಂತಿದೆ. ಆದರೆ ಈಗ ಸಿಎಂ ಹುದ್ದೆಗಾಗಿ ತೀವ್ರವಾಗಿ ಪ್ರಯತ್ನಿಸಿದರೆ ತುಂಬಿದ ಕೊಡ ತುಳುಕಬಹುದು, ಅಂದರೆ ಸರ್ಕಾರವೇ ಬಿದ್ದು ಹೋಗಬಹುದು. ಹಾಗಾಗಿ ಡಿಸಿಎಂ ಅವರು ಪ್ರಾರ್ಥನೆಯನ್ನ ಮಾಡಿಕೊಳ್ಳಲಿ. ಈಗ ಅವರಿಗೆ ಯೋಗವು ಕೂಡಿ ಬಂದಿರೋದ್ರಿಂದ ಭಗವಂತನೇ ಅದಕ್ಕೆ ದಾರಿ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಒಟ್ಟಾರೆಯಾಗಿ ಈ ಒಂದು ಕಾರಣಿಕ ಭವಿಷ್ಯವಾಣಿಯ ವಿಶ್ಲೇಷಣೆಯ ಪ್ರಕಾರ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ ಅಂತ ಸೂಚಿಸಲಾಗಿದೆ. ಆದರೆ ಈ ಬದಲಾವಣೆಯು ಕೈ ಶಾಸಕರ ಒಗ್ಗಟ್ಟಿನ ಮೇಲೆ ಅವಲಂಬಿತವಾಗಿದೆ ಎನ್ನುವ ಎಚ್ಚರಿಕೆಯೂ ಇದೆ. ಈ ಭವಿಷ್ಯದ ಪ್ರಕಾರ ಸರ್ಕಾರವು ಈಗ ಸ್ಥಿರವಾಗಿದ್ರೂ ಶಾಸಕರ ಮನಸ್ಸುಗಳಲ್ಲಿ ಏಕತೆ ಕಾಯ್ದುಕೊಂಡ್ರೆ ಮಾತ್ರ ಈ ಸ್ಥಿರತೆ ಮುಂದುವರಿಯಲಿದೆ. ಒಂದು ವೇಳೆ ಒಗ್ಗಟ್ಟಿನಲ್ಲಿ ಭಿನ್ನಾಭಿಪ್ರಾಯ ಉಂಟಾದ್ರೆ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಬಹುದು ಅಂತ ಈ ಕಾರಣಿಕವು ಎಚ್ಚರಿಕೆಯನ್ನ ಕೊಟ್ಟಿದೆ. ವೀಕ್ಷಕರೇ, ನವೆಂಬರ್ ಕ್ರಾಂತಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಸಂದರ್ಭದಲ್ಲೇ ಅದಕ್ಕೆ ಪೂರಕ ಅನ್ನುವಂತೆ ಈ ಕಾರಣಿಕ ಭವಿಷ್ಯವಾಣಿ ಮತ್ತೆ ಅದನ್ನೇ ಹೇಳ್ತಾ ಇದೆ. ಕಾಂಗ್ರೆಸ್ನ ಒಳಗಿನ ಗುಂಪುಗಾರಿಕೆ ಮತ್ತು ಶಾಸಕರ ಒಗ್ಗಟ್ಟಿನ ಕೊರತೆಯು ರಾಜ್ಯದ ಆಡಳಿತದ ಮೇಲೆ ಪರಿಣಾಮ ಬೀರಬಹುದು ಅನ್ನುವ ವಿಚಾರವನ್ನ ಈ ಕಾರಣಿಕ ಭವಿಷ್ಯವಾಣಿ ಹೇಳಿದೆ. ಡಿಕೆ ಅವರಿಗೆ ಸಿಎಂ ಹುದ್ದೆಯ ಕನಸು ಈಡೇರಬಹುದಾದರೂ ಅದಕ್ಕೆ ಪಕ್ಷದ ಒಕ್ಕೊರಲಿನ ಬೆಂಬಲ ಅಗತ್ಯ. ಈಗಾಗಲೇ ಕಾಂಗ್ರೆಸ್ನ ಕೆಲವು ಶಾಸಕರು ಡಿಕೆಶಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ 5 ವರ್ಷಗಳ ಕಾಲ ಉಳಿಸಿಕೊಳ್ಳುವ ದೃಢ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ. ಅತ್ತ ದೆಹಲಿಯಲ್ಲಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರೆ, ಇತ್ತ ದಾವಣಗೆರೆಯಲ್ಲಿ ಡಿಕೆ ಅವರು ಬಹಳ ನಂಬುವಂತಹ ನೊಡವಿನಕೆರೆ ಶ್ರೀಗಳು ಇದೇ ಅವಧಿಯಲ್ಲಿ ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಭವಿಷ್ಯವನ್ನ ನುಡಿದಿದ್ದಾರೆ. ಆ ಮೂಲಕ ಕರ್ನಾಟಕ ರಾಜಕೀಯ ಎತ್ತ ಸಾಗುತ್ತೋ ಅನ್ನುವ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ವೀಕ್ಷಕರೇ, ಡಿಕೆ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವ ಸಿದ್ದರಾಮಯ್ಯ ಅವರ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು ಕಣ್ಮುಂದೆ ನಡೀತಾ ಇದ್ರೂ ಡಿಕೆಶಿ ಅವರು ಮೌನಕ್ಕೆ ಜಾರಿದ್ದಾರೆ. ಯಾವುದೇ ಹೇಳಿಕೆಯೂ ಅವರಿಂದ ಬರ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಕಾಡಸಿದ್ದೇಶ್ವರ ಮಠದ ನೊಳವಿನಕೆರೆ ಶಿವಯೋಗೇಶ್ವರ ಸ್ವಾಮೀಜಿಗಳು ಶ್ರೀಮಠದ ರೈತರ ಜನರ ಸಂಕಲ್ಪದ ಮೇರೆಗೆ ಡಿಕೆ ಅವರು ಮುಂದಿನ ದಿನಗಳಲ್ಲಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಈ ಬಾರಿಯೇ ಅವರು ಅಧಿಕಾರ ಹಿಡಿಯಲಿದ್ದಾರೆ ಅಂತ ಸ್ವಾಮೀಜಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ವಾಮೀಜಿಗಳು, ಡಿಕೆ ಅವರು ಮಠಕ್ಕೆ ಆಗಾಗ ಬರ್ತಿರ್ತಾರೆ, ಆದರೆ ಯಾವತ್ತೂ ರಾಜಕೀಯ ವಿಚಾರಕ್ಕೆ ಅವರು ಬಂದಿದ್ದಲ್ಲ. ಆರೋಗ್ಯವಂತರಾಗಿ ಜನಸೇವೆ ಮಾಡೋದಕ್ಕೆ ಅವಕಾಶ ಒದಗಿ ಬರಲಿ ಅಂತ ನಾವು ಆಶೀರ್ವಾದವನ್ನ ಮಾಡ್ತೇವೆ. ಸರ್ಕಾರದ ಕೆಲಸದಲ್ಲಿ ಶಿವಕುಮಾರ್ ಅವರು ಮುಂದಿದ್ದಾರೆ ಅಂತ ನೊಡವಿನಕೆರೆ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಗುರುಪೂರ್ಣಿಮಾ ದಿನದಂದೇ ನಾವು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನ ಮಾಡ್ತೇವೆ. ಶಿವಕುಮಾರ್ ಅವರ ಹೋರಾಟದ ರಾಜಕೀಯ ಬದುಕಿನ ಬಗ್ಗೆ ರಾಜ್ಯದ ಜನತೆಗೆ ಗೊತ್ತಿದೆ. ಈ ಬಾರಿ ಅವರು ಅಧಿಕಾರ ಹಿಡಿಯಲಿದ್ದಾರೆ ಅಂತ ನೊಡವಿನಕೆರೆ ಶ್ರೀಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಾಡಸಿದ್ದೇಶ್ವರ ಮಠದ ಮಹಾನ್ ಭಕ್ತರಲ್ಲಿ ಒಬ್ಬರು. ಈ ಹಿಂದೆ ಕೂಡ ನೊಡವಿನಕೆರೆ ಶ್ರೀಗಳು ಡಿಕೆಶಿ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಹೀಗಾಗಿ ಸದ್ಯ ಸ್ವಾಮೀಜಿ ಹೇಳಿರುವುದಕ್ಕೂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ನೀಡಿದ ಹೇಳಿಕೆಯು ಒಂದಕ್ಕೊಂದು ವಿರುದ್ಧವಾಗಿದೆ. ಮತ್ತೊಂದೆಡೆ ಸುಕ್ಷೇತ್ರ ಹೂವಿನ ಹಡಗಲಿಯ ಮೈಲಾರ ಲಿಂಗೇಶ್ವರನ ಕಾರಣಿಕೋತ್ಸವದಲ್ಲಿ ಹೊರಬಿದ್ದಂತಹ ಭವಿಷ್ಯವಾಣಿಯು ಬಹಳ ಅಚ್ಚರಿ ಮೂಡಿಸಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನಾಗಬಹುದು? ನಿಜಕ್ಕೂ ಸಿಎಂ ಬದಲಾವಣೆ ಆಗುತ್ತಾ?
ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.